ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಬೆನ್ನಿಗೆ ಸದ್ಯ ಉತ್ಖನನ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಉತ್ಖನನ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ನಿನ್ನೆಯಿಂದ ಇವತ್ತು 2ನೇ ದಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ನಿನ್ನೆ 4 ಇಂಚು ಗುಂಡಿ ತೋಡಿ ಉತ್ಖನನ ನಡೆಸಿತ್ತು ತಂಡ. ಉತ್ಖನನಕ್ಕೆ ಅವಶ್ಯ ಇರುವಂತ 5338 ಚದರ ಮೀಟರ್ ಜಾಗ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಒಂದು ವೇಳೆ ನಿಧಿ ಏನಾದರೂ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರಗೊಳಿಸಲಾಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ಬಗ್ಗೆ ಚಿಂತನೆಯೂ ಕೂಡ ನಡೆದಿದೆ. ಸುಮಾರು 2 ತಿಂಗಳು ಈ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. 2003ರಲ್ಲಿ ಒಮ್ಮೆ ಇಲ್ಲಿ ಉತ್ಖನನ ಆಗಿತ್ತು. ಈಗ 22 ವರ್ಷಗಳ ನಂತರ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗಿದೆ. ಉತ್ಖನನ ನಡೆಯೋ ಪ್ರದೇಶಕ್ಕೆ ಜಾಗಕ್ಕೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ವಿಧಿಸಲಾಗಿದೆ. ಅಲ್ಲಿ ಸುತ್ತಲೂ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಹಲವು ಮಂದಿ ಕಾರ್ಮಿಕರನ್ನು ಬಳಸಿ ಉತ್ಖನನ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದು. ದೇವಸ್ಥಾನದ ಸಮೀಪದಲ್ಲಿ ನಡೀತಾ ಇರುವಂತ ಉತ್ಖನನ ಪ್ರಕ್ರಿಯೆಯ ದೃಶ್ಯವನ್ನ ನೀವು ನೋಡ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿ. ಗಿರೀಶ್, ಏನ್ ಪ್ಲಾನ್ ಈಗ ಪುರಾತತ್ವ ಇಲಾಖೆಯದ್ದು? ದೃಶ್ಯ ನೋಡ್ತಾ ಇದ್ದೀವಿ, ಎಲ್ಲಿಯವರೆಗೆ ನಡೆಯುತ್ತೆ ಇದು? ಏನೇನು ಯೋಚನೆಗಳಿದಾವೆ? ರಕ್ಷಾತ್ ಸುಮಾರು 2 ತಿಂಗಳ ಕಾಲ ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಇದು. ಚಿನ್ನ ಸಿಕ್ಕ ನಂತರದಲ್ಲಿ ಒಂದಿಷ್ಟು ಕುತೂಹಲ ಅಂತರೂ ಇದೆ ಸಾಮಾನ್ಯವಾಗಿ. ಅಂದರೆ ಕೂಗಳತೆ ದೂರದಲ್ಲಿ ಇಲ್ಲಿಂದ ಸುಮಾರು 200ರಿಂದ 200 ಮೀಟರ್ವರೆಗೆ ದೂರದಲ್ಲೇ ಆ ರಿತ್ತಿ ಕುಟುಂಬದ ಮನೆ ಇದೆ. ಆ ಮನೆಯಲ್ಲಿ ಏನು ಚಿನ್ನ ಸಿಕ್ಕಿತ್ತು, ಅದಾದ ನಂತರದಲ್ಲಿ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನು ಇದೆ, ಈ ಅಂಗಳದಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಇಲ್ಲಿ ಉತ್ಖನನ ನಡೆಯುವಂಥ ಜಾಗದಲ್ಲಿ ಕೂಡ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಈಗ 2ನೇ ದಿನದ ಉತ್ಖನನ ಕಾರ್ಯ ತಾವೇನು ಗಮನಿಸ್ತಾ ಇದ್ದೀರಿ, ಅತಿ ಸೂಕ್ಷ್ಮವಾಗಿ ನಡೆಯುವಂತಹ ಕೆಲಸ. ದಿನವೊಂದಕ್ಕೆ ಸುಮಾರು 4 ಇಂಚಿನಷ್ಟು ಮಾತ್ರ ಈ ರೀತಿ ಸೂಕ್ಷ್ಮ ಪರಿಕರಗಳನ್ನು ಬಳಸಿ ಈ ರೀತಿ ಉತ್ಖನನ ಕಾರ್ಯವನ್ನು ನಡೆಸಲಾಗುತ್ತೆ. ನಿರಂತರವಾಗಿ 2 ತಿಂಗಳ ಕಾಲ ಈ ಉತ್ಖನನ ನಡೆಯುತ್ತೆ. ಸ್ಥಳೀಯವಾಗಲೂ ಕೂಡ ಸಹಕಾರ ನಿನ್ನೆವರೆಗೂ ಸಹಕಾರ ಇತ್ತು. ಆದರೆ ಇವತ್ತು ಕೆಲ ಗ್ರಾಮಸ್ಥರು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನು ಜಾತ್ರೆ ನಡೆಯುತ್ತೆ, ಈ ಜಾತ್ರೆಗೆ ಅನುವು ಮಾಡಿಕೊಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರ ಆಗಿತ್ತು. ಹೀಗಾಗಿ ಇಲ್ಲಿ ಅನೇಕ ಅವಶೇಷಗಳ ಜೊತೆಗೆ ವಜ್ರ ವೈಡೂರ್ಯಗಳು ಕೂಡ ಸಿಗಬಹುದು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಇಲ್ಲಿಯ ಕೂಗಳತೆ ಈ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಟಂಕಶಾಲೆ ಇತ್ತು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಅಚ್ಚಪ್ಪನ ಬೈಲು ಅಂಥೇಳಿ ಆ ಪ್ರದೇಶವನ್ನು ಹೇಳ್ತಾರೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅಲ್ಲಿ ಟಂಕಶಾಲೆ ಇತ್ತು, ನಾಣ್ಯಗಳ ಮುದ್ರಣವನ್ನು ಆಗ್ತಾ ಇತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಾರೆ. ಹೀಗಾಗಿ ಸಹಜವಾಗಿಯೇ ಇಲ್ಲಿ ಒಂದಿಷ್ಟು ಚಿನ್ನದ ನಾಣ್ಯಗಳು ಕೂಡ ಸಿಗಬಹುದು ಅನ್ನೋ ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಸದ್ಯಕ್ಕೆ 2ನೇ ದಿನಕ್ಕೆ ಇದು ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಮುಂದುವರೆದು 2ರಿಂದ 3 ತಿಂಗಳ ಕಾಲ ಈ ಒಂದು ಉತ್ಖನನ ಕಾರ್ಯ ನಡೆಯಲಿದೆ. ರಕ್ಷಾತ್, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.